Open court WBC number 79/2020. ರಸ್ತೆ ಅಪಘಾತದ ಕುರಿತು ಪರಿಹಾರ ಕೇಳಿ ಅರ್ಜಿ ಸಲ್ಲಿಕೆ. ಆರೋಪಿಯವರನ್ನು ಕರೆಸಿ. ಆರೋಪಿ ರವಿ. ಅರ್ಜಿದಾರರ ಪರ ವಕೀಲರು ಯಾರು? ಮಿಸ್ಟರ್ ಪ್ರಜ್ಞೇಶ್ ಚಿಮೋರೆ. ಅರ್ಜಿದಾರರ ಪರ ವಕೀಲರು ತಮ್ಮ ವಾದವನ್ನು ಮಂಡಿಸಬೇಕು. ನಮ್ಮ ದೇಶದಲ್ಲಿ ರಸ್ತೆ ಮೇಲೆ ಸಂಚಾರ ಮಾಡಬೇಕಾದ್ರೆ ಕಾನೂನು ರೀತಿ ಕೆಲವಷ್ಟು ನಿಯಮಗಳಿವೆ. ಆದ್ರೆ ಕೆಲವಷ್ಟು ಜನ ಏನ್ ಮಾತಾಡ್ತಾರೆ ಅವರೆಲ್ಲ ಉಲ್ಲಂಘನೆ ಮಾಡಿದ್ದಾರೆ. ಇದಷ್ಟೇ ಅಲ್ಲದೆ ಅಮಾಯಕ ಜನರಿಗೆ ಏನ್ ಮಾಡ್ಬೇಕಂದ್ರೆ ತೊಂದರೆ ಹೋಗುವಂತ ಕೆಲಸ ನಮ್ಮ ಸೊಸೈಟಿಯಲ್ಲಿ ಉತ್ತಮವಾಗ್ತಿದೆ ಇವಾಗ. ಮತ್ತು ಈ ಕೆಲಸದಲ್ಲಿಯೂ ಕೂಡ ಅಕ್ಟೋಬರ್ 10 ಮುಂಜಾನೆ ಸುಮಾರು ಸರಿಯಾಗಿ 10 ಗಂಟೆಗೆ ಅಮೆರಿಕನ್ ಸರ್ಕಾರದಿಂದ ಅತಿ ವೇಗವಾಗಿ ರವಿ ಎಂಬ ವ್ಯಕ್ತಿ ನನ್ನ ಕ್ಲೈಂಟ್ ರಾಮವರ್ಧನೆ ಅಂತಂದ್ರೆ ಅತಿ ವೇಗವಾಗಿ ಬಂದು ಬೈಕನ್ನು ಹೊತ್ತಿಸುತ್ತಾರೆ ಮತ್ತು ಈ ಒಂದು ಘಟನೆಯಿಂದ ನನ್ನ ಕ್ಲೈಂಟ್ ರಾಮವರಿಗೆ ಅತಿ ಗಂಭೀರವಾಗಿ ಗಾಯಗೊಳ್ಳುತ್ತಾರೆ. ಮತ್ತು ಇದಷ್ಟೇ ಮೋಟರ್ ವಾಹನಗಳಿಗೆ 1978ರ ಸೆಕ್ಷನ್ 3 ಪರವಾನಗಿ ಚಾಲನೆ, ಸೆಕ್ಷನ್ 184 ಅಪಾಯಕಾರಿ ಚಾಲನೆ, ಸೆಕ್ಷನ್ 185 ಮದ್ಯಪಾನ ಸೇವನೆ ಚಾಲನೆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಮತ್ತು ಇವರನ್ನ ನಮ್ಮ ಗಮನಕ್ಕೆ ಬಂದು ನಮ್ಮ ಬೇಡಿಕೆ ಏನ್ ಮಾಡಿದ್ರೆ ಈ ಒಂದು ನನ್ನ ಕ್ಲೈಂಟ್ ರಾಮನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿ ಎಲ್ಲ ಆಸ್ಪತ್ರೆಯನ್ನು ಪಾವತಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ರು. ಪ್ರಜ್ಞೇಶ್ ಅವರು ಹೇಳಿರುವಂತ ಭಾಷೆ ತುಂಬಾ ಚೆನ್ನಾಗಿತ್ತು, ಕೇವಲಿತ್ತು, ಅವರಿಗೆಲ್ಲ ಅವರಿಗೆ ಅಭಿನಂದಿಸ್ತೀನಿ. ಕಣ್ಮುಂದೆ ಪರ್ದೆ ಇಟ್ಟು ಒಂದು ಕಟ್ ಕಥೆಯನ್ನ ಕಣ್ಮುಂದೆ ಬರುವಂತೆ ಮಾಡಿದ್ರು. ಎಷ್ಟೇ ಒಂದು ಮಂಡಿನಲ್ಲಿ ಪ್ರಶ್ನೆ ಅಲ್ವಾ. ಇವರ ಒಂದು ಅಸಹಜ ಅಪಘಾತ ಇಲ್ಲಿ ನನ್ನ ಕ್ಲೈಂಟ್ಗಳಿಗೆ ಯಾವುದೇ ದುರುದ್ದೇಶ ಇರಲಿಲ್ಲ ಈ ಅಪಘಾತ ಮಾಡಬೇಕನ್ನುವಂಥದ್ದು. ಹೀಗಾದರೂ ಕೂಡ ನನ್ನ ಕ್ಲೈಂಟ್ಗಳಿಗೆ ನಾ ಅಪಘಾತ ಮಾಡಿದೆ ಅಂತ ಪಶ್ಚಾತ್ತಾಪ ಪಟ್ಟು ಈಗಾಗಲೇ ಏನಪ್ಪಾ ಅಂತಂದ್ರ ಕಾನೂನ ಆಸ್ಪತ್ರೆ ನಿಲ್ಲಣ ಪಾವತಿ ಮಾಡೋಣ, ಅದ್ರ ಜೊತೆಗೆ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಅನ್ಬೋದ. ಆದ್ರೆ ಪ್ರಜ್ಞೇಶ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ 2 ಲಕ್ಷ ಬೇಡ 5 ಲಕ್ಷ ಬೇಕು ಅಂತ ಅಂದ್ರೆ ಈ ಒಂದು ಅಪಘಾತವನ್ನು ಮುಂದಿಟ್ಟುಕೊಂಡು ನನ್ನ ಕ್ಲೈಂಟ್ಗಳಿಗೆ ಹಣವನ್ನು ಪಡೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮಾನ್ಯ ನ್ಯಾಯಾಲಯವು ಏನಪ್ಪಾ ಅಂತಂದ್ರೆ ನನ್ನ ಕ್ಲೈಂಟ್ಗಳಿಗೆ ಕೂಡ ಬಡವಾಗಿದ್ದರಿಂದ ಏನಪ್ಪಾ ಅಂತಂದ್ರೆ ಅವರು ಕೊಡುವಂತಹ ಅಮೌಂಟಿಗೆ ಏನಪ್ಪಾ ಅಂತಂದ್ರೆ ಬದಲಾಗಿರಬೇಕು ಅಂತ ಹೇಳಿ ತಿಳ್ಕೊಳ್ತೀವಿ. ಇವಾಗ ವಿಶ್ವ ಸತ್ಯನವರು ಹೇಳಿದ್ರು ಹಾಗೆ ವ್ಯವಸಾಯ ಸಂಪ್ರದಾಯ ಅಂತ ಹೇಳ್ತಾರೆ. ಇವಾಗ ವ್ಯವಸಾಯ ಸಂಪ್ರದಾಯವನ್ನ ಇದೇನಪ್ಪಾ ಅಂತಂದ್ರೆ ಉದ್ದೇಶಪೂರ್ವಕವಾಗಿ ಮದ್ಯಪಾನ ಮಾಡಿ ದೇಶದಿಂದ ಮಾಹಿತಿ ಚಲಾಯಿಸಿದ್ರು. ವ್ಯವಸಾಯ ಅಪರಾಧನೇ ಸರ್ ನಮ್ಮ ಗಮನಕ್ಕೆ ಇರಬಹುದು. ಮಿಸ್ಟರ್ ಪ್ರಜ್ಞೇಶ್ ಅವರೇ, ನೀವು ನಿವೇದಿಸಿಕೊಳ್ಳೋದಕ್ಕೆ ನಿಮ್ಮ ಆಫೀಸ್ ಅಲ್ಲ, ನಿಮ್ಮ ಮನೆನೂ ಅಲ್ಲ, ಇದು ನ್ಯಾಯಾಲಯ. ನ್ಯಾಯಾಲಯಕ್ಕೆ ಅದಕ್ಕೆ ಆದಂತ ಒಂದು ಗೌರವ ಇದೆ, ಒಂದು ಶಿಸ್ತಿದೆ. ಆಸ್ ಎ ಸೀನಿಯರ್ ಲಾಯರ್ ನಿಮ್ಮ ಗಮನಕ್ಕೆ ಇದೆ ಅಂತ ಅನ್ಕೋತೀನಿ. ಸಾರಿ, ಪ್ರಜ್ಞೇಶ್ ಅವರು ನನ್ನ ಕ್ಲೈಂಟ್ ಮೇಲೆ ಇನ್ನದ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಕ್ಲೈಂಟ್ ಗಳಿಗೆ ಕುಡಿಯುವ ಅವಕಾಶವೇ ಇಲ್ಲ, ಇದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ. ಹೇಳೋಣ ಸಂದರ್ಭದಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿ ಕಾರ್ಯನಿರ್ವಹಿಸಿಕೊಂಡು ಟ್ರಾಫಿಕ್ ಪೊಲೀಸರಿಗೆ ಕಸಕ್ಕೆ ಅನುಮತಿ ಮಾಡಿಕೊಡಬೇಕು. ಟ್ರಾಫಿಕ್ ಪೊಲೀಸ್ ಸರ್ ಹೆಸರು ಹೌದು ಮಿಸ್ಟರ್ ರಾಮವರೇ, ಯಾಕಂದ್ರೆ ಆ ಒಂದು ಘಟನೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಘಟನೆ ಸಂದರ್ಭದಲ್ಲಿ ಆ ಒಂದು ಘಟನೆ ಸಂದರ್ಭದಲ್ಲಿ ಇವರಿಬ್ಬರ ಸ್ಥಿತಿ ಹೇಗಿತ್ತು? ರಾಮ್ ಅವರು ಗಂಭೀರವಾಗಿ ಗಾಯಗೊಂಡಿದ್ದರು, ಹಾಗೆ ರವಿ ಅವರು ಮದ್ಯಪಾನ ಸೇವನೆ ಮಾಡಿದ್ರು. ಮದ್ಯಪಾನ ಸೇವನೆ ಮಾಡಿದ್ರು. ಈ ಪ್ರತ್ಯೇಕ ಸಾಕ್ಷಿಯನ್ನು ಎಕ್ಸಾಮ್ ಮಾಡೋಕೆ ಅನುಮತಿ ಕೊಡಬೇಕು. ಮಿಸ್ಟರ್ ರಾವ್ ಅವರೇ, ಈ ಘಟನೆಯ ಸಂದರ್ಭದಾಗ ನನ್ನ ಕ್ಲೈಂಟ್ ಅಲ್ಲಿ ಮದ್ಯಪಾನ ಮಾಡಿದ್ರು ಅಂತ ಹೇಳಿ ನೀವು ಖಚಿತವಾಗಿ ಹೇಳ್ತೀರಾ? ನಾವು ಆಲ್ಕೋಹಾಲ್ ಟೆಸ್ಟ್ ಮಾಡಿದ್ವಿ ಸರ್. ಪ್ರತಿಯೊಬ್ಬರು ಆಲ್ಕೋಹಾಲ್ ಟೆಸ್ಟ್ ಮಾಡ್ತೀರಾ ಪ್ರತಿದಿನ? ಹೌದು. ಓಕೆ, ಒಪ್ಪೋಣ. ಈ ಘಟನೆಯ ಸಂದರ್ಭದಾಗ ರಾಮ್ ಅವರ ಪರಿಸ್ಥಿತಿ ಹೇಗಿತ್ತು? ಅವರು ಗಂಭೀರವಾಗಿ ಗಾಯಗೊಂಡಿದ್ರು. ಗಂಭೀರವಾಗಿ ಗಾಯಗೊಂಡಿದ್ರು. ಅಂತಹ ಸಂದರ್ಭದಲ್ಲಿ ನಿಮ್ಮ ಕರ್ತವ್ಯ ಏನು? ಆ
ಆಂಬುಲೆನ್ಸ್ಗೆ ಕಾಲ್ ಬಂತು. ಮಗ ನೀವು ಕಾಲ್ ಮಾಡೋದು ಬಿಟ್ಟು ಅದು ಆಸ್ಪತ್ರೆಗೆ ಬಿಟ್ಟು ನನ್ನ ಕ್ಲೈಂಟಲ್ಲಿ ಹೊಡೆದಿದ್ರು ಅಥವಾ ಇಲ್ಲೋ ಟೆಸ್ಟ್ ಮಾಡ್ತಾ ಕೋರ್ಟ್ ಮಾಡ್ಬೇಕಾ? ನನ್ನ ಕ್ಲೈಂಟ್ ನನ್ನ ಟ್ರಾಫಿಕ್ ಪೊಲೀಸ್ ಆಫೀಸರ್ ಅವರಿಗೆ ಏನ್ ಬಂದ್ರೆ ಇವರು ಈ ಮಕ್ಕಳಿಗೆ ಕ್ವಶನ್ಗಳನ್ನು ಕೇಳಿ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇರೋರು. ಇವಾಗ ನಾನು ಕನ್ಫ್ಯೂಸ್ ಮಾಡ್ತಾ ಇಲ್ಲ. ಕೇಸ್ಗೆ ಸಂಬಂಧಪಟ್ಟಂತ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡೋದಕ್ಕೋಸ್ಕರ ರವಿ ಅವರ ಬದಲಾಗಿರುವಂತಹ ಸುದರ್ಶನ್ ಅವರ ಕಸಕ್ಕೆ ಅನುಮತಿ ಕೊಡಬೇಕು. ಸುದರ್ಶನ್ ಸತ್ಯವಾದ ಹೇಳುತ್ತೆ, ಸತ್ಯ ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಓಕೆ. ರಾಕೇಶ್ ಅವರಿಗೆ ಏನಾಗಬೇಕು? ಓಕೆ. ರಾಕೇಶ್ ಅವರಿಗೆ ಮದ್ಯಪಾನ ಮಾಡುವಂಥ ಅವಶ್ಯ ಏನಾದರೂ ಇಲ್ಲ ಸರ್. ಈ ರೀತಿ ಘಟನೆ ಇಲ್ಲಿ ಯಾವುದಾದ್ರು ನಡೆಯುತ್ತಾ? ಕ್ಲೈಂಟ್ ನೋಟಿಸ್ ಮಾಡಿವಲ್ಲ ಏನಪ್ಪಾ ಅಂದ್ರೆ ಸುದರ್ಶನ್ ಅವರು ಹೇಳುವಂತೆ ನನ್ನ ಕ್ಲೈಂಟ್ ಅಲ್ಲಿ ಕುಡಿಯುವ ಅವಕಾಶ ಇರಲಿಲ್ಲ. ಹೀಗಾಗಿ ಏನಪ್ಪಾ ಅಂತಂದ್ರೆ ನನ್ನ ಕ್ಲೈಂಟ್ ಅಲ್ಲಿ ಈ ಕಡೆ ನಡೆದಂತಹ ಸಂದರ್ಭದಾಗ ಮದ್ಯಪಾನ ಮಾಡಿರಲಿಲ್ಲ. ಪ್ರಜ್ಞೇಶ್ ಅವರ ಟ್ರಾಫಿಕ್ ಪೊಲೀಸ್ ಅವರು ಏನಪ್ಪಾ ಅಂದ್ರೆ ನನ್ನ ಕ್ಲೈಂಟ್ ಅವರಿಗೆ ಇಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಇವರ ಮಿಸ್ಟರ್ ಸುರೇಶ್ ಅವರಿಗೆ ಕನ್ನಡ ಒಂದು ಕ್ವಶನ್ಗಳಿಗೆ ಕೇಳಲು ಅನುಮತಿ ಮಾಡಿಕೊಡ್ಬೇಕು. ಸುರೇಶ್ ಅವರೇ ಏನಿದೆ? ಸಿದ್ದೇಶ್ವರ ಗುಡಿ ಎಲ್ಲಿ? ಸಿದ್ದೇಶ್ವರ ಗುಡಿ ಹಿಂದೆ. ಸಿದ್ದೇಶ್ವರ ಗುಡಿಯಿಂದ ಅಂಬೇಡ್ಕರ್ ಸರ್ಕಲ್ ಆಗ್ತದೆ. ಅದೇ ಆ ಒಂದು ಹೋಗೋಕ್ಕೆ ಸಮಯ ಎಷ್ಟು ಬೇಕಾಗ್ತದೆ? 10 ನಿಮಿಷ. 10ರಿಂದ 15 ನಿಮಿಷ ಆಗಬೇಕು. ಮುಂಜಾನೆ ಸುಮಾರು ಎಷ್ಟು ಗಂಟೆಗೆ ಮನೆ ಹೊರಡ್ಬೇಕು ಮನವರು? 10 ಗಂಟೆ ಸರ್. ಓಕೆ. ನೀವು ನೋಡಿದಾಗ ಅವರ ತಮ್ಮ ಸುರೇಶ್ವರ್ ಹೇಳಿದ ಹಾಗೆ ಮುಂಜಾನೆ ಅವರು 9 ಗಂಟೆ ಮನೆಯಿಂದ ಹೊರಡ್ಬೇಕು. ಆದರೆ ನೀವೊಂದು ಬಂದಿರುವ ಸಂದರ್ಭ 10 ಗಂಟೆ ನಮ್ಮ ಗಮನಕ್ಕೆ ಇರಬೇಕು. 10 ಗಂಟೆಗೆ ಘಟನೆ ಆದಾಗ 9 ಗಂಟೆ ಮನೆಯಿಂದ ಹೊರಗೆ ಬಂದಾಗ ಒಂದು ಅವರನ್ನು ನಾವು ಏನು ಟೈಮ್ ಅವಶ್ಯಕತೆ ಇರೋದು ಇದು ಏನು ಮಾಡ್ತದೆ ನೋಡೋಕೆ ವಹಿಸಿದ್ದಾರೆ. ಇದರಲ್ಲಿ ಅವರು ಮದ್ಯಪಾನ ಸೇವನೆ ಮಾಡೋದಕ್ಕೆ ಹೋಗಿದ್ರು. ಅಧ್ಯಕ್ಷ ಈ ಸಮಯದಲ್ಲಿ ಮದ್ಯಪಾನ ಮಾಡೋದಕ್ಕೆ ಯಾಕೆ ಹೋಗ್ಬೇಕು? ಬೇರೆ ಕೆಲಸಕ್ಕೆ ಏನಾದರೂ ಹೋಗಿಬೋದಲ್ಲ. ನನ್ನ ಕ್ಲೈಂಟ್ ಅಲ್ಲಿ ಮದ್ಯಪಾನ ಮಾಡೋದಕ್ಕೆ ಹೋಗಿದ್ರು ಅನ್ನೋದಕ್ಕೆ ಇವರತ್ರ ಏನೂ ಸಾಕ್ಷಿಗಳಿಲ್ಲ. ಇಲ್ಲಿ ಇಲ್ಲದ ಆರೋಪ ಮಾಡ್ತಾ ಇದ್ದಾರೆ. ಆ ಒಂದು ಏರಿಯಾದಲ್ಲಿ ಇರುವ ಭಾಗಗಳು 2. ಆ 2 ಭಾಗಗಳನ್ನು ನಾವು ಸಿಸಿಟಿವಿ ಮಾಡಿ ಚೆಕ್ ಮಾಡಿದಾಗ ನಮಗೆ ಸಿಸಿಟಿವಿ ವಿಡಿಯೋ ತಾವು ಇದನ್ನು ಗಮನಿಸಬಹುದು. ರವಿ ಬಾರಿಗೆ ಹೋಗಿದ್ರು ತಾವು ಇದನ್ನು ಗಮನಿಸಬಹುದು. ಇದಕ್ಕೇನು ಹೇಳ್ತೀರಾ? ಪ್ರದೇಶಕ್ಕೆ ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅವ್ರು ಹೇಳುವಂತ ಸಾಕ್ಷಿ ಯಾವ ರೀತಿ ಐತಿ ಅಂತಂದ್ರೆ ಹಾಗಕ್ಕಾಗಿ ಬೆಳಿಗ್ಗೆ ಕೊಟ್ಟಂಗೆ ಏನಪ್ಪಾ ಅಂದ್ರೆ ಈಗ ನೋಡಿರ್ಬೋದು. ಇವ್ರಲ್ಲ ಏನಪ್ಪಾ ಅಂದ್ರೆ ನನ್ನ ಕ್ಲೈಂಟ್ ರವಿ ಮದ್ಯಪಾನ ಅಂಗಡಿ ಹೋಗ್ಯಾರ. ಅದು ಮದ್ಯಪಾನ ಮಾಡಿರೋದಾಗ್ಲಿ ಅಥವಾ ಮದ್ಯಪಾನ ಬಾಟಲ್ ತಗೊಂಡಿರೋದಾಗ್ಲಿ ಅದು ಯಾವ ಇಲ್ಲ ಅಂತಂದ್ರೆ ಅವರು ಬೇರೆ ಕೆಲಸಕ್ಕೆ ಹೋಗಿರ್ಬೋದಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪ್ರಜ್ಞೇಶ್ ಅವ್ರು ಏನಪ್ಪಾ ಅಂತಂದ್ರೆ ಆ ಇವನ್ನ ಇಟ್ಕೊಂಡು ಏನ್ ಮಾಡೋಕೆ ನನ್ನ ಕ್ಲೈಂಟ್ ರವಿ ಉಳಿತಾರೆ ಅನ್ನೋದನ್ನ ಸತ್ಯ ಮಾಡಕ್ಕೆ ಹೋಗಿದ್ದಾರೆ. ಹೀಗಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಈ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಮತ್ತೊಂದು ಪರಿಶೀಲಿಸುವ ಮೂಲಕ ಸೂಕ್ತವಾದ ತೀರ್ಮಾನ ಕೊಡಬೇಕು ಅಂತ ಹೇಳಿಕೊಂಡಿದ್ದೀನಿ. ನೀವು ಆರೋಪಿ ರವಿ, ನೀವು ಆ ಸಮಯದಲ್ಲಿ ಯಾಕೆ ಹೋಗಿದ್ರಿ? ನಾನು ಅಲ್ಲಿ ನನ್ನ ದೋಸ್ತಿಗೆ ಭೇಟಿ ಹೋಗ್ತಿದ್ದೆ. ಹಾಗಾದ್ರೆ ನೀವು ಮದ್ಯಪಾನ ಮಾಡೋದಕ್ಕೆ ನಾನು ಮದ್ಯಪಾನವನ್ನು ಸೇವಿಸಿಲ್ಲ. ಆ ಅಂಗಡಿಗೆ ಹೋಗಿದ್ದೆ, ಬಟ್ ನಾನು ಅವನ ಭೇಟಿಗೆ ಹೋಗಿದ್ದೆ, ಮಾತ್ರ ಸೇವಿಸಕ್ಕೆ ಹೋಗಿದ್ದೆ. ನನ್ನ ಕ್ಲೈಂಟ್ ರಾಮನಗರ ಚಿಕಿತ್ಸೆ ನೀಡುವಂತ ಡಾಕ್ಟರ್ ಸಂಜನಾ ಕಸಕ್ಕೆ ಅನುಮತಿ ಮಾಡಿದ್ರು. ಡಾಕ್ಟರ್ ಸಂಜನಾ ಡಾಕ್ಟರ್ ಸಂಜನಾ ನಿಮ್ಮ ಆಸ್ಪತ್ರೆಗೆ ರಾಮನಗರ ಸಮಯ ಏನಾದರೂ ನಮಗೆ ನೆನಪಿಸ್ಕೋಕೆ ಆಗಿಲ್ಲ. ಅವರ ಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ? ಕಂಡೀಷನ್ ಕ್ರಿಟಿಕಲ್ ಆಗಿತ್ತು. ದೇಹದ ಕೆಳಭಾಗದಲ್ಲಿ ರಕ್ತ ಸಿಗುತ್ತಿತ್ತು. ಇದೊಂದು ರಸ್ತೆ ಅಪಘಾತವನ್ನು ಕಂಡು ಬಂದಿದೆ. ಇದು ಏನಪ್ಪಾ ಅಂದ್ರೆ ಗುಡ್ಡಾಗಿ ಡಾಕ್ಟರ್ ಸಂಜನಾ ಹೇಳಿದಾಗೆ ಇದೊಂದು ಏನಪ್ಪಾ ರಸ್ತೆ ಅಪಘಾತ.
ಗಾಯಗಳು ಅಪಘಾತದಿಂದಲೇ ಆಗಿದೆ ಅಂತ ಹೇಳೋದು ಹೇಗೆ ಖಚಿತವಾಗಿ ಹೇಳ್ತೀರಾ? ಸರ್ ಇಂಥ ಕೇಸ್ಗಳು ಹಲವಾರು ನೋಡಿದ್ದೇವೆ ಆದರೆ ನೀವು ನೋಡಿದ ಕೂಡಲೇ ಏನ್ ಮಾಡ್ತೀರಿ? ಈಗ ಯಾವ ಅಪಘಾತದಿಂದ ಆಗಿದೆ ಏನ್ ಹೇಳ್ತೀರಿ? ಸರ್ ಆಗಲ್ಲ ಟೆಸ್ಟ್ ಸ್ಕ್ಯಾನ್ ರಿಪೋರ್ಟ್ ಎಲ್ಲ ಮಾಡಿದ್ದೇವೆ. ನಿಮ್ಮ ಹತ್ರ ರಿಪೋರ್ಟ್ಸ್ ಇದೆ, ಅದೇ ಸರ್. ಅದನ್ನ ನೋಡಿ ತೋರಿಸ್ಬೋದಾ? ತೋರಿಸಿ ಸರ್. ಇವಾಗ ಮಿಸ್ಟರ್ ಸಪ್ಲಿಯವರು ಮಾಡ್ತಿರ್ಬೋದು. ನಾನು ಯಾವುದೇ ಕೇಸ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಎಲ್ಲ ಸಕ್ಸಸ್ ದಾಖಲೆಗಳನ್ನ ಕಲೆಕ್ಟ್ ಮಾಡಿ ನಾನು ಹ್ಯಾಂಡಲ್ ಮಾಡೋದು. ಈಗಾಗಲೇ ನಮಗೆ ಸಂಘ ಅವರು ಎಲ್ಲ ವರದಿ ಕೊಟ್ಟಿದ್ದಾರೆ. ನಮ್ಮ ಕೈಗೆ ಕೊಟ್ಟು ನಾವು ವೀಕ್ಷಿಸ್ಬೋದು. ವೈದ್ಯರು ನೀಡಿದ ವರದಿಯ ಪ್ರಕಾರ ಮೇಲ್ನೋಟಕ್ಕೆ ಇದೊಂದು ಅಪಘಾತವೆಂದು ಕಂಡುಬರುತ್ತದೆ. ಇವರನ್ನ ಈ ಮೊದಲು ಏನಪ್ಪಾ ಅಂತಂದ್ರೆ ನನ್ನ ರಾಮ್ ಅವರಿಗೆ ಏನಪ್ಪಾ ಅಂದ್ರೆ ಅಪಘಾತ ಆಗಿತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಎಂಬ ರಿಪೋರ್ಟ್ ನನ್ನ ಹತ್ರ ಇದೆ. ಈ ರಿಪೋರ್ಟ್ನ ಏನೇನಾಗಿದೆ ಅಂತ ಹೇಳಿ ಪರಿಶೀಲಿಸೋದಕ್ಕೆ ನಾನು ನೋಡ್ಕೊಳ್ಬೇಕು. ಈ ರಿಪೋರ್ಟ್ಗಳನ್ನ ನೋಡಿ ರಾಮ್ ಅವರಿಗೆ ಏನೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಹೇಳೋದಾ? ಸರ್ ಕೈ ಮುರಿದಿದೆ, ಕಾಲು ಮುರಿದಿದೆ, ಬೆನ್ನು ಮೂಳೆ ಸಹ ಫ್ರ್ಯಾಕ್ಚರ್ ಆಗಿದೆ ಮತ್ತು ಮುಖದ ಮೇಲೆ ಗಾಯ ಆಗಿದೆ. ಇದು ಗಂಭೀರ ಗಾಯವಿದೆ ಸರ್. ಓಕೆ, ಈ ರಿಪೋರ್ಟ್ಸ್ ಪೂರ್ಣ ಅವರಿಗೆ ಹೇಳಿದ್ರು. ಆ ರಿಪೋರ್ಟ್ ಅನ್ನು ನೋಡ್ಬೋದು. ಇವಾಗ ಏನಪ್ಪಾ ಅಂದ್ರೆ ಈ ಮೊದಲು ರಾಮ್ ಅವರಿಗೆ ಏನಪ್ಪಾ ಅಂದ್ರೆ 3 ತಿಂಗಳ ಅರ್ಜಿಕೆ ಏನಾಗಿತ್ತು ಅಂತಂದ್ರೆ ಆಕ್ಸಿಡೆಂಟ್ ಆಗಿತ್ತು. ಆ ಸಂದರ್ಭದಲ್ಲೂ ಸಹ ಏನಾಗಿತ್ತು ಅಂತಂದ್ರೆ ಅವರಿಗೆ ಅದೇ ಭಾಗದಲ್ಲಿ ಡ್ಯಾಮೇಜ್ ಆಗಿತ್ತು. ಈ ಅಪಘಾತದಿಂದ ಆ ಡ್ಯಾಮೇಜ್ಗಳು ಮತ್ತೆ ತೀವ್ರವಾಗಿದೆ ವಿನಃ ಈ ಅಪಘಾತದಿಂದಲೇ ಎಲ್ಲವೂ ಏನಪ್ಪಾ ಅಂತಂದ್ರೆ ಡ್ಯಾಮೇಜ್ ಆಗಿದೆ. ಹೀಗಾಗಿ ಈ ಮಾನ್ಯ ನ್ಯಾಯಾಲಯವು ಕೇಸಿಗೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನ ಸೂಕ್ತವಾಗಿ ಪರಿಶೀಲಿಸುವ ಮೂಲಕ ತೀರ್ಮಾನವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡೆ ನೀವು ನೋಡ್ಬೋದು. ನನ್ನ ಕ್ಲೈಂಟ್ ನಾವುಗಳ ಬಗ್ಗೆ ಸಾಧಿಕಾರಿ ಕಳಿಸೋಕೆ ಅನುಮತಿ ಮಾಡಿಕೊಡ್ಬೇಕು. ಸಾನಿಕಾ ಸದಿಗೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ? ನಿಮ್ಮ ತಂದೆ ಏನು ಮಾಡ್ತಾರೆ? ನಿಮ್ಮ ತಾಯಿ ನೀವೇನ್ ಮಾಡ್ತೀರಿ ಈಗ? ಓಕೆ, ನಂಗೊತ್ತಿಲ್ಲ. ಈಗ ರಾಮವರಿಗೆ ರಿಪೇರಿ ಎಷ್ಟು ಬೇಕಂದ್ರೆ ಡಾಕ್ಟರ್ಸ್? ಓಕೆ, ಅವ್ರಿಲ್ಲದೆ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ತಾಯಿಯವರು ಕೂಡ ಮನೆಯಲ್ಲಿರ್ತಾರೆ. ನಾನು ಇನ್ನೂ ಓದ್ತಿದ್ದೀನಿ ಸರ್. ಹಾಗಾಗಿ ನಮ್ಮ ಮನೆಯ ಎಲ್ಲ ಜವಾಬ್ದಾರಿ ನಮ್ಮ ಅಣ್ಣನೇ ನೋಡಿಕೊಳ್ಳೋದು ಸರ್. ಹಾಗಾಗಿ ನಮ್ಮ ಅಣ್ಣನಿಗೆ ನ್ಯಾಯವನ್ನು ಅವರ ತಂಗಿ ಖುದ್ದಾಗಿ ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ ಇಡೀ ಆ ಒಂದು ಕುಟುಂಬದ ಜವಾಬ್ದಾರಿ ರಾಮನಲ್ಲಿದೆ. ವಯಸ್ಸಾದ ತಂದೆ ಇದ್ದಾನೆ, ವಯಸ್ಸಾದ ತಾಯಿ ಇದ್ದಾಳೆ, ಇನ್ನು ಕಲ್ತಿಯಲ್ಲಿ ತಂಗಿ ಇದ್ದಾಳೆ. ಇಡೀ ಒಂದು ಕುಟುಂಬ ನಡೆಸುವಂತ ಜವಾಬ್ದಾರಿ ನನ್ನ ಕ್ಲೈಂಟ್ ರಾಮನಲ್ಲಿದೆ. ಅದಕ್ಕೆ ನಾನು ಮನೆ ನ್ಯಾಯಾಲಯಕ್ಕೆ ವಿನಂತಿ ಮಾಡ್ಕೊತೀನಿ. ಆ ಒಂದು ಕುಟುಂಬಕ್ಕೆ ಏನಪ್ಪಾ ಅಂದ್ರೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿ ಎಲ್ಲ ಆಸ್ಪತ್ರೆ ಬಿಲ್ಲನ್ನು ಪಾವತಿಸಿ ಆ ಒಂದು ಕುಟುಂಬಕ್ಕೆ ಸೂಕ್ತವಾದ ನಿರ್ಣಯ ಕೊಟ್ಟು ತಮ್ಮ ಮುಖಾಂತರ ಮತ್ತು ನ್ಯಾಯದ ಮುಖಾಂತರ ನಾನು ನ್ಯಾಯ ದೇವರಿಗೆ ವಿನಂತಿ ಮಾಡ್ಕೊಳ್ತೇವೆ. ಇವರನ್ನ ಇವುಗಳನ್ನ ನಮ್ಮ ಕ್ಲೈಂಟ್ಗಳಲ್ಲಿ ಮಾಡಿರುವಂತಹ ಅಪಘಾತದಿಂದ ಅವರ ಕುಟುಂಬಕ್ಕೆ ಆರ್ಥಿಕ ಸಮಸ್ಯೆ ಉಂಟಾಗ್ತದೆ. ಈಗಾಗಲೇ ನನ್ನ ಕ್ಲೈಂಟ್ರಲ್ಲಿ ಇವರ ಆಸ್ಪತ್ರೆ ಬಿಲ್ಲನ್ನು ಸಂಪೂರ್ಣವಾಗಿ ಪಾವತಿ ಮಾಡಲ್ಲ. ಇದರ ಜೊತೆಗೆ ಏನಪ್ಪಾ ಮಿಸ್ಟರ್ ಸಪ್ಲಿಲ್ ಅವರು ಈ ಕೇಸನ್ನ ಡೈವರ್ಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರೆ ಆ ಕುಟುಂಬದ ಅನಿಸಿಕೆ ಏನಪ್ಪಾ ಅಂತಂದ್ರೆ ಅವರಿಲ್ಲದೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಹೀನಾಗಿ ಕೂಡ್ತದೆ. ಅದಕ್ಕೆ ನಾನು ಏನಂತ ಅಂದ್ರೆ ಆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಿ ಎಲ್ಲ ಆಸ್ಪತ್ರೆಯ ಬಿಲ್ಲನ್ನು ಪಾವತಿಸಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ. ಅದು ಅವರ ಗಮನಕ್ಕೆ ಇರಬೇಕು. ನಾನು ಅದೇ ಹೇಳ್ತಾನೆ ಪರಮೇಶ್ವರೇ. ಏನಂತ
ಹೇಳೋದಂದ್ರೆ ಈಗಾಗಲೇ ನನ್ನ ಕ್ಲೈಂಟ್ರಲ್ಲಿ 3 ಲಕ್ಷ ರೂಪಾಯಿ ಬಂದಿದ್ರೆ ಅವರ ಆಸ್ಪತ್ರೆ ಬಿಲ್ಲನ್ನು ಪಾವತಿ ಮಾಡಿದ. ಇದ್ರ ಜೊತೆಗೆ 7 ಲಕ್ಷ ರೂಪಾಯಿ ಕೊಡೋದಕ್ಕೆ ಒಪ್ಪಂದ. ನನ್ನ ಕ್ಲೈಂಟ್ ಬಡವಾಗಿರೋದ್ರಿಂದ ಏನಪ್ಪಾ ಅಂದ್ರೆ ನನ್ನ ಕ್ಲೈಂಟ್ ಕೊಡೋದಕ್ಕೆ ಒಪ್ಪಂದಿರುವಂತಹ 7 ಲಕ್ಷ ರೂಪಾಯಿಗೆ ಈ ನ್ಯಾಯಾಲಯ ಬದ್ಧವಾಗಿರಬೇಕು ಅಥವಾ ತೀರ್ಮಾನವನ್ನು ಕೊಡಬೇಕು ಅಂತ ಹೇಳಿ Objection overruled. ಆರೋಪಿ ಸ್ಥಾನದಲ್ಲಿರುವ ರವಿ, ನೀವೇನಾದ್ರೂ ಹೇಳಲು ಬಯಸುತ್ತೀರಾ? ನಾನೇ ನ್ಯಾಯಾಧೀಶರೇ, ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಮತ್ತು ನಾನು ಈ ಘಟನೆ ನಡೆದಾಗಿ ನಾನು ತುಂಬ ಪಶ್ಚಾತ್ತಾಪವನ್ನು ಪಡುತ್ತಿದ್ದೇನೆ. ಅಷ್ಟು ಮೇರೆಗೆ ನಾನು ಅವರ ಆಸ್ಪತ್ರೆ ಬಿಲ್ಲನ್ನು ಕೂಡ ಪಾವತಿ ಮಾಡಿದ್ದೇನೆ. ಇದರ ಮೇರೆಗೆ ನ್ಯಾಯಾಲಯ ಏನು ಶಿಕ್ಷೆ ಕೊಡುತ್ತೆ ಅದಕ್ಕೆ ನಾನು ಬದ್ಧನಾಗಿರುತ್ತೇನೆ. ಮಿಸ್ಟರ್ ರತ್ನೇಶ್ ಅವರೇ, ನೀವೇನಾದ್ರೂ ಹೇಳುತ್ತೀರಾ? ಇವಾಗ ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಎಲ್ಲ ವರದಿಗಳನ್ನು ನಾವು ಕೊಟ್ಟಿದ್ದೀವಿ. ಅದನ್ನು ನಾವು ಏನಪ್ಪ ಅಂದ್ರೆ ಅತಿ ಸೂಕ್ಷ್ಮವಾಗಿ ವೀಕ್ಷಿಸಿ ಒಂದು ತೀರ್ಮಾನಕ್ಕೆ ಬರಬೇಕು. ಈ ತೀರ್ಮಾನ ಸರಿಯಾಗಬೇಕಂದ್ರೆ ಮುಂದೆ ಬರುವ ಅಂದ್ರೆ ಈಗೇನು ಅಮಾಯಕ ಜನರ ಮೇಲೆ ಏನಾದ್ರು ತೊಂದರೆ ಆಗ್ತಿದೆ, ಬೇಜವಾಬ್ದಾರಿಯಿಂದ ಮದ್ಯಪಾನ ಸೇವಿಸಿ ಬಾಯಿಗಳನ್ನು ಓಡಿಸ್ತಾರೆ, ಇವೆಲ್ಲ ಏನಪ್ಪ ಅಂದ್ರೆ ಈ ಒಂದು ನಿರ್ಣಯ ಮುಂದೆ ಬರುವ ಎಲ್ಲ ಏನಪ್ಪ ಆ ರೀತಿ ಒಂದು ಘಟನೆಯ ಸಂದರ್ಭದಲ್ಲಿ ಇವೆಲ್ಲ ನಿರ್ಣಯ ಏನಪ್ಪ ಅಂದ್ರೆ ಒಂದು ಉದಾಹರಣೆ ಆಗಬೇಕು. ಅದಕ್ಕೆ ನಾವು ತಮ್ಮ ಪರವಾಗಿ ಏನಪ್ಪ ವಿನಂತಿ ಮಾಡ್ಕೊತೀವಿ. ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸೋದ್ರಲ್ಲಿ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡ್ಕೊತೀವಿ. ಯಾಕಂದ್ರೆ ತಂದೆಗೆ ವಯಸ್ಸಾಗಿದೆ, ತಾಯಿಗೂ ಕೂಡ ವಯಸ್ಸಾಗಿದೆ. ಪಾಪ ಅವರ ಮುಖದಲ್ಲಿ ನೋಡಿದ್ರೆ ನನಗೆ ಕಣ್ಣೀರು ಬರ್ತಿದೆ ಅವನ್ನ. ಯಾಕಂದ್ರೆ ಒಂದು ಹೆಣ್ಣು ಮಗಳು ಹುಟ್ಟಿನಿಂದ ಯಾಕಂದ್ರೆ ಮದುವೆ ಆಗಿ ವಯಸ್ಸಾಗೋದ್ರೆ ಏನ್ ಬಯಸ್ತಾರೆ ಅಂದ್ರೆ ನಾನೊಂದು ತುಂಬಾ ಉತ್ತಮ ಒಂದು ಕುಟುಂಬ ಇರಬೇಕು. ಹೊರತಾಗಿ ನಾವು ನ್ಯಾಯಾಲಯದ ಮೆಟ್ಟಿಲಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಆಗಬಾರ್ದು. ಆ ಒಂದು ಪಾಪ ಮುಂದೆ ತೆಗಿ ಏನ್ಪಾದ್ರೆ ನನ್ನ ಎಲ್ಲ ಮನಸ್ಸಿನ ಹೇಳಿಕೆಗಳನ್ನು ಹೇಳಿದಾದ್ಮೇಲೆ ತಮಗೆ ನಾವು ಏನ್ಪಾದ್ರು ನ್ಯಾಯಾಲಯಕ್ಕೆ ಮತ್ತು ತಮಗೆ ತಮ್ಮ ಪರವಾಗಿ ಏನ್ಪಾದ್ರೆ ಆ ಒಂದು ಕುಟುಂಬಕ್ಕೆ ಸೂಕ್ತವಾದ 5 ಲಕ್ಷ ಪರಿಹಾರವನ್ನು ನೀಡಿ ಎಲ್ಲ ಆಸ್ಪತ್ರೆಯ ಪಾವತಿಸಿ ಒಂದು ನ್ಯಾಯ ಕೊಡಿಸುವುದರಲ್ಲಿ ನ್ಯಾಯಾಲಯಕ್ಕೆ ನಾವು ವಿನಂತಿ ಮಾಡುತ್ತಿರೋಣ. ಈ ಮೊದಲೇ ನ್ಯಾಯಾಲಯಕ್ಕೆ ತಿಳಿಸಿರುವಂತೆ ಇದೊಂದು ಹೊಸ ಜಾಪಕಾತ. ಇಲ್ಲಿ ನನ್ನ ಕ್ಲೈಂಟ್ಗೆ ಯಾವುದೇ ದುರುದ್ದೇಶ ಇಲ್ಲ. ಅದರ ಜೊತೆಗೆ ಇವೇನಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಪಾವತಿ ಮಾಡ್ಯಾರ, 2 ಲಕ್ಷ ರೂಪಾಯಿ ಕೊಡೋದು ಒಪ್ಪಂದಾರ. ಇಷ್ಟು ಮೇರೆಗೆ ಮತ್ತೆ ನಮಗೆ ಮಾಡ್ಬೇಕಂತಂದ್ರೆ ಇಲ್ಲಿ ನನ್ನ ಕ್ಲೈಂಟ್ಗಳಿಗೆ ಏನಪ್ಪ ಅಂದ್ರೆ ಬಡವ ಅವನ ಪರಿಸ್ಥಿತಿ ಅರ್ಥ ಮಾಡಬೇಕು. ಇವರನ್ನ ಹೀಗಾಗಿ ಮಾನ್ಯ ನ್ಯಾಯಾಲಯ ಏನಪ್ಪ ಅಂತಂದ್ರೆ ನನ್ನ ಕ್ಲೈಂಟ್ಗಳಿಗೆ ಕೊಡೋದು ಒಪ್ಪಂದಿರುವಂತಹ ಅಮೌಂಟ್ಗೆ ಏನಪ್ಪ ಅಂತಂದ್ರೆ ಪರಿಹಾರನ ಒಪ್ಕೊಳ್ಬೇಕು ಅಂತೇಳಿ ಯಾಕೆ ಇದ್ರ ಜೊತೆಗೆ ಏನಪ್ಪ ಅಂದ್ರೆ ನನ್ನ ಕ್ಲೈಂಟ್ಗಳಿಗೆ ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡ್ಯಾರ ಅನ್ನೋದಕ್ಕೆ ಯಾವುದೇ ಸಾಕ್ಷಿಗಳಿಲ್ಲ ಇವಾಗ. ವಾದ ವಿವಾದಗಳನ್ನು ಆಲಿಸಿದ ನಂತರ ಮೇಲ್ನೋಟಕ್ಕೆ ಕಂಡು ಬರುವುದೇನೆಂದ್ರೆ ಇಲ್ಲಿ ಉದ್ದೇಶಪೂರ್ವಕವಾಗಿ ಇರದೇ ಇದ್ರೂ ಆರೋಪಿಯು ರಸ್ತೆ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಹಾಗೂ ಬೇಜವಾಬ್ದಾರಿ ತೋರಿಸಿದ್ದಾರೆ. ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು, ಹೆಲ್ಮೆಟ್ ಧರಿಸದೆ ವಾಹನ ಚಲಾಯಿಸುವುದು ಹಾಗೂ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡುವುದು ಕೂಡ ಕಾನೂನಿನ ಪ್ರಕಾರ ಅಪರಾಧ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ವಾಹನಗಳ ಇನ್ಶೂರೆನ್ಸ್ ತುಂಬಿರಬೇಕು. ಇನ್ಶೂರೆನ್ಸ್ ತುಂಬದೇ ಇದ್ದಾಗ ಅಂತಹ ವ್ಯಕ್ತಿಗಳ ಆಸ್ತಿಯನ್ನು ಜಪ್ತಿ ಮಾಡಿ ಅಪಘಾತಕ್ಕೆ ಒಳಗಾಗಿರುವವರಿಗೆ ನೀಡಲಾಗುತ್ತದೆ. ಎಲ್ಲ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ನ್ಯಾಯಾಲಯವು ರಾಮ್ ಅವರ ಕುಟುಂಬದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟು ಹಾಗೂ ರವಿಯವರು ಮದ್ಯಪಾನ ಮಾಡಿಲ್ಲ ಎಂಬುದು ಸಾಬೀತಾದ ಕಾರಣ ಇದೊಂದು ಅಸಹಜ ಅಪಘಾತವೆಂದು ಪರಿಗಣಿಸಿ ಸೆಕ್ಷನ್ 184 ಹಾಗೂ ಸೆಕ್ಷನ್ 166 ಅಡಿಯಲ್ಲಿ 3,50,250 ರೂಪಾಯಿ ಪರಿಹಾರ ಹಾಗೂ ಪೀಡಿತನ ಸಂಪೂರ್ಣ ಚಿಕಿತ್ಸೆಗೆ ಪರಿಹಾರ ಮತ್ತು ಪಾವತಿ. ಮಾನ್ಯ ನ್ಯಾಯಾಲಯವು ಈ ತೀರ್ಪನ್ನು ನೀಡುತ್ತದೆ. ಪಾಲಿಸಿ ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಬೇಕು. ಎಲ್ಲರೂ ವಾಹನಗಳ ಇನ್ಶೂರೆನ್ಸ್ ಮಾಡಿಸಿರಬೇಕು. ಎಲ್ಲರೂ ಕಡ್ಡಾಯವಾಗಿ ರಸ್ತೆ ನಿಯಮಗಳನ್ನು ಪಾಲಿಸಬೇಕು. ಮದ್ಯಪಾನವನ್ನು ಸೇವಿಸಿ ಯಾರು ಗಾಡಿಯನ್ನು ಚಲಾಯಿಸಬಾರದು. ಸಮಚಿತ್ತದಿಂದ ವಾಹನವನ್ನು ಚಲಾಯಿಸಬೇಕು. ಎಲ್ಲರೂ ಕಡ್ಡಾಯವಾಗಿ ಲೈಸೆನ್ಸ್ ಹೊಂದಿರಬೇಕು. ಎಲ್ಲರ ಜೀವ ಅತ್ಯಮೂಲ್ಯ.